ನಮಸ್ಕಾರ. ಚಮರಂ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ಕಳೆದ ವಿಡಿಯೋನಲ್ಲಿ ನನ್ನ ಚಾನೆಲ್ ನಿಂತು ಹೋಗುತ್ತೆ ಅಂತ ಹೇಳಿದ್ದೆ. ಹಾಗಾಗಿ ಅನೇಕರು ತಮ್ಮ ಬೆಂಬಲವನ್ನು ಕೊಟ್ಟಿದ್ದಾರೆ. ಅಷ್ಟೆಲ್ಲ ಬೆಂಬಲ ಕೊಟ್ಟಾಗಿಯೂ ನನಗೆ ಸಬ್ಸ್ಕ್ರಿಪ್ಷನ್ಸ್ ಏನು ಜಾಸ್ತಿ ಆಗಿಲ್ಲ ಮತ್ತು ಲೈಕ್ಸು ಜಾಸ್ತಿ ಬಂದಿಲ್ಲ, ಕಮೆಂಟ್ಸು ಜಾಸ್ತಿ ಬಂದಿಲ್ಲ. ಕಮೆಂಟ್ಸ್ ಅವ್ರ ಬೆಂಬಲದ ಕಮೆಂಟ್ಸ್ ಹೆಂಗೆ ಬಂದಿದೆ ಅಂದರೆ ನನಗೆ ವಾಟ್ಸಪ್ ಮಾಡಿ ನಿಮ್ಮ ಚಾನೆಲ್ ನಿಲ್ಲಿಸಬೇಡಿ ಅಂತ ಹೇಳಿದ್ದಾರೆ. ವಾಟ್ಸಪ್ ಮಾಡಿದ್ರೆ ಅದು ಆಲ್ಗರಿದಮ್ಗೆ ಗೊತ್ತಾಗಲ್ಲ, ಯೂಟ್ಯೂಬ್ ಆಲ್ಗರಿದಮ್ಗೆ. ಹಾಗಾಗಿ ಸುಮಾರು ಜನರಿಗೆ ಈ ಕಮೆಂಟನ್ನು ನೀವು ಯೂಟ್ಯೂಬ್ನಲ್ಲಿ ಹಾಕಿ ಅಂತ ಹೇಳಿದ್ದೀನಿ. ಕೆಲವರು ಹಾಕಕ್ಕೆ ಗೊತ್ತಾಗಿಲ್ಲ ಅಂತ ಅನಿಸುತ್ತೆ. ನಮ್ಮ ಪ್ರೊಫೆಸರ್ ಆನಂದ್ರವರು ನನಗೊಂದು ಸಜೆಷನ್ ಕೊಟ್ಟಿದ್ದಾರೆ. ನಿಜ ಚಮರಂ, ನೀವು ಹೇಳ್ದಂಗೆ ಟೆಕ್ನಿಕಲಿ ನಮ್ಮ ಜನ ತುಂಬ ವೀಕ್ ಇದ್ದಾರೆ. ಹೇಗೆ ಮಾಡಬೇಕು ಅಂತ ನೀವು ಎಷ್ಟೇ ಟ್ಯೂಷನ್ ಹೇಳಿದ್ರು ಕೂಡ ಅದು ಅರ್ಥ ಆಗಲ್ಲ ನಮ್ಮ ಜನಗಳಿಗೆ. ನಮ್ಮ ಜನ ಸುಮ್ಮನೆ ನೋಡ್ತಾರೆ ಅಷ್ಟೇ. ಹಾಗಾಗಿ ನಾವೇ ಒಂದು ಖುದ್ದಾಗಿ ಹೋಗಿ ಕ್ಯಾಂಪೇನ್ ಮಾಡಬೇಕು ಅಂತ ಹೇಳಿದ್ರು. ಅವ್ರ ಮಾತು ಸತ್ಯನೇ. ಹಾಗಾಗಿ ನಮ್ಮ ಜನ ಇಷ್ಟು ನಂತರವೂ ಕೂಡ ತಮ್ಮ ಬೆಂಬಲವನ್ನು ಫೋನ್ ಮಾಡಿ ತಿಳಿಸಿದ್ರು, ಮೆಸೇಜ್ ಮಾಡಿ ತಿಳಿಸಿದ್ರು. ಹೊರತು ಅವ್ರಿಗೆ ಅಲ್ಲಿ ಕಮೆಂಟ್ ಮಾಡೋದು ಗೊತ್ತಾಗಲ್ಲ, ಲೈಕ್ ಮಾಡೋದು ಗೊತ್ತಾಗಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಗೊತ್ತಾಗಲ್ಲ ಅನ್ನೋದು ನನಗೆ ಅರ್ಥ ಆಯಿತು. ಹಾಗಾಗಿ ನಮ್ಮ ಪ್ರೊಫೆಸರ್ ಆನಂದ್ ಅವರು ಹೇಳ್ದಂಗೆ ಕ್ಯಾಂಪೇನ್ ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಭಾರತದಲ್ಲಿ ಹೇಗೆ ದೇವರು ಮತ್ತು ಧರ್ಮ ಒಂದು ರಾಜಕೀಯ ಆಗೋಗಿದೆ ಮತ್ತು ಕೆಲವರ ಸೊತ್ತಾಗಿದೆ ಮತ್ತು ಅಂಥ ಸೊತ್ತಿಗೆ ನಮ್ಮ ಜನ, ಅಂದರೆ ಬಹುಸಂಖ್ಯಾತ ಜನರು ಹೇಗೆ ಬಲಿಪಶುಗಳಾಗ್ತಾ ಇದ್ದಾರೆ ಮತ್ತು ಅದರ ಪಾತ್ರಧಾರಿಗಳಾಗಿ ಹೇಗೆ ಕೆಲಸ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಸಾಧ್ಯವ್ರು ಮಾಡಿ, ಲೈಕ್ ಅಂತಿದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ಕೊಳ್ಳಿ. ನೋಡೋಣ, ನಿಧಾನಕ್ಕೆ ಹೋಗಲಿ, ತೊಂದರೆ ಇಲ್ಲ. ನಾನು ಯಾಕೆ ಇವತ್ತು ಈ ಇಶ್ಯೂ ತಗೊಂಡು ಬಂದಿದ್ದೀನಿ ಅಂತಂದರೆ, ಇವತ್ತು ನೀವು ನೋಡ್ತಾ ಇದ್ದೀರಾ ಪ್ರತಿಷ್ಠಿತ ದೇವಾಲಯಗಳಲ್ಲಿ ಈಗ ಚಾಲ್ತಿಲಿರ್ತಕ್ಕಂಥದ್ದು ಶ್ರೀರಾಮನ ದೇವಸ್ಥಾನ. ಈ ಶ್ರೀರಾಮನ ದೇವಸ್ಥಾನದ ಹುಂಡಿಯಲ್ಲಿ ಭಕ್ತರು ಹಾಕಿದಂಥ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಅಲ್ಲಿನ ಅರ್ಚಕರು ಮತ್ತು ಅಲ್ಲಿನ ಆಡಳಿತ ಮಂಡಳಿಯ ಸದಸ್ಯರೇ ಎದುರಿಸಿರ್ತಕ್ಕಂಥದ್ದು ಇವತ್ತು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಪ್ರೋಬ್ ಆಗಿದೆ ಮತ್ತು ಅದರಲ್ಲಿ 8 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಅದಲ್ಲದೆ ಪ್ರತಿಷ್ಠಿತ ಶಬರಿಮಲೆ ದೇವಸ್ಥಾನದಲ್ಲಿ ಕೂಡ ಚಿನ್ನದ ಒಡವೆಗಳನ್ನು ಎಗರಿಸಿದ್ದಂಥ ಪದ್ಮನಾಭ ದೇವಾಲಯದಲ್ಲಿ ದುಡ್ಡು ಕದ್ದಿದ್ರು. ಹಾಗೆ ತಿರುಪತಿ ಹುಂಡಿಯಲ್ಲಿ ದುಡ್ಡು ಕದ್ದಿದ್ರು. ಅಂದರೆ ದುಡ್ಡು ಕದ್ದಿದ್ರು ಅಂದ್ರೆ 100 ರೂಪಾಯಿ 200 ರೂಪಾಯಿ ಅಲ್ಲ, ಅದು ಕೋಟಿ ದುಡ್ಡನ್ನ ಕದ್ರು. ಯಾರು ಕದ್ರು ಅಂದರೆ ಆ ದೇವಸ್ಥಾನದಲ್ಲಿ ಅರ್ಚಕರ ವೃತ್ತಿ ಮಾಡ್ತಿದ್ದಂಥವ್ರೆ, ಆ ದೇವಸ್ಥಾನದ ಪೂಜಾರಿಗಳಾಗಿದ್ದಂಥವ್ರೆ, ಆ ದೇವಸ್ಥಾನದ ಟ್ರಸ್ಟ್ ಅಂತಿರುತ್ತೆ, ಆ ಟ್ರಸ್ಟಲ್ಲಿ ಇದ್ದಂಥ ವ್ಯಕ್ತಿಗಳೇ ಇದನ್ನು ಕದ್ರು, ಎಗರಿಸಿದ್ರು. ಅವ್ರಿಗೆ ದೇವರೇನೂ ಮಾಡಲಿಲ್ಲ. ಈ ಶಿಕ್ಷೆ ಕೊಡ್ತಿರ್ತಕ್ಕಂಥದ್ದು ನಮ್ಮ ಸಂವಿಧಾನ ಅಥವಾ ತನಿಖೆ ಮಾಡ್ತಿರ್ತಕ್ಕಂಥವ್ರು ಪೊಲೀಸ್ನವರು. ಈ ದೇವಸ್ಥಾನಗಳಲ್ಲಿ ಈ ರೀತಿ ಕಳ್ತನ ಆಗ್ತಾ ಇದೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಮಿಸ್ಯೂಸ್ ಆಗ್ತಾ ಇದೆ ಅನ್ನೋದು ಗೊತ್ತಾದ ಮೇಲೆ ಅಲ್ಲಿಗೆ CCTVಗಳನ್ನ ಹಾಕಿದ್ರು. CC ಕ್ಯಾಮ್ರಾಗಳು ಎಲ್ಲೆಲ್ಲಿ ಹಾಕಿದ್ರೆ ಗೊತ್ತಾ? ಎಲ್ಲೆಲ್ಲೆಲ್ಲಿ ಜನಗಳು ಹೋಗುತ್ತಾರೋ, ಎಲ್ಲೆಲ್ಲೆಲ್ಲಿ ಬರ್ತಾರೋ, ಹುಂಡಿಗೆ ದುಡ್ಡು ಹೆಂಗೆ ಹಾಕ್ತಾರೆ, ಆ ಹುಂಡಿ ಹಣ ಹೇಗೆ ಡೈರೆಕ್ಟಾಗಿ ಒಂದು ಚಾನೆಲ್ ಮುಖಾಂತರ ಕೆಳಗಡೆ ಹೋಗುತ್ತೆ. ಶಬರಿಮಲೆಯಲ್ಲಿ ಹುಂಡಿಗೆ ಹಾಕ್ದಂಗೆ ಆನ್ಲೈನಲ್ಲಿ ಕೌಂಟಿಂಗ್ ಇದೆ ಅಂತ, ಅಲ್ಲಿ ಆ ಮಟ್ಟಕ್ಕೆ ಆ ಕೌಂಟಿಂಗ್ ಜಾಗದಲ್ಲಿ, ಅಂದ್ರೆ ಆನ್ಲೈನ್ ಅಂದ್ರೆ ಅವತ್ತು ಬತ್ತು ದುಡ್ಡು ಬರುತ್ತೆ ಅಲ್ಲೇ ತೆಗಿತಾ ಎನಿಸ್ತಾ ಇರೋದು ಅವತ್ತು ಸಂಜೆನೆ ಲೆಕ್ಕ ಸಿಕ್ಬಿಡುತ್ತೆ ಅವ್ರಿಗೆ, ಅಷ್ಟು ದುಡ್ಡು ಬರುತ್ತೆ. ಆ ದುಡ್ಡು ಬರುತ್ತಂಗೆ ಅದನ್ನೆಲ್ಲವನ್ನ ವಾಚ್ ಮಾಡೋದಕ್ಕೆ CCTVಗಳು ಹಾಕಿದ್ದಾರೆ. ದೇವ್ರ ಬಗ್ಗೆ ಮಾತಾಡಿದ್ರೆ ಅನೇಕರಿಗೆ ಕೋಪ ಬರುತ್ತೆ. ಸರ್ವಶಕ್ತನಾದಂಥ ಸರ್ವಾಂತರ್ಯಾಮದಂಥ ದೇವರು ಅಂತ ಹೇಳ್ತಾರೆ. ಸರ್ವಶಕ್ತನಾದ ಸರ್ವಾಂತರ್ಯಾಮಿಯಾಗಿರ್ತಕ್ಕಂಥ ದೇವರು ಈ ಕಳ್ಳರನ್ನ ನೋಡ್ಲಿಲ್ವಾ ಮತ್ತು ಈ ಕಳ್ಳರನ್ನ ಶಿಕ್ಷೆ ಮಾಡಬೇಕು ಅಂತ ಅವನಿಗೆ ಅನ್ನಿಸ್ಲಿಲ್ವಾ? ಅಥವಾ ಈ ಸರ್ವಶಕ್ತನಾದಂಥ ದೇವರು ಅಂತ ನಮಗೆ ನಂಬಿಸಿದಂಥ, ನಮ್ಮ ಮುಗ್ಧ ಜನರಿಗೆ ನಂಬಿಸಿದಂಥ ಇದೇ ಅರ್ಚಕರಿಗೆ ದೇವರು ನಮಗೇನಾರ ಮಾಡ್ಬಿಡ್ತಾನೆ ಅಂತಕ್ಕಂಥ ಭಯ ಕಾಡ್ಲಿಲ್ವಾ? ಚೆನ್ನಾಗಿರ್ತಾರೆ. ತುಂಬಾ ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಈ ರೀತಿಯ ಹುಂಡಿಯನ್ನು ದುಡ್ಡನ್ನ ಲಪಟಾಯಿಸ್ಕೊಂಡು ಜೀವನ ಮಾಡಿಕೊಂಡು ಬಂದಿದ್ದಾರೆ. ಈಗ CCTV ಟೆಕ್ನಾಲಜಿ ಬಂದಿರೋದ್ರಿಂದ ಅದೆಲ್ಲ ಸಿಕ್ಕಾಕತ್ತಿದೆ ಅಷ್ಟೇ. ಇದು ಗೊತ್ತಿರ್ತಕ್ಕಂಥ ವಿಷಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಈ ರೀತಿಯ ಒಂದು ಸಂಸ್ಕೃತಿಯನ್ನ ತಮ್ಮ ಕೃತಿ ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ಇನ್ ಏನ್ಷಿಯಂಟ್ ಇಂಡಿಯಾ ಅಂತ ಪುಸ್ತಕದಲ್ಲಿ ಹೇಗೆ ಭಾರತದ ದೇವರುಗಳ ಸ್ವರೂಪಗಳು, ಸಂಪ್ರದಾಯಗಳು ಬದಲಾದವು ಅಂತ ಬರೀತಾರೆ. ಅಲ್ಲಿ ಪ್ರಕೃತಿ ಆರಾಧಕರಾಗಿದ್ದಂಥ ಈ ದೇಶದ ಮೂಲ ನಿವಾಸಿಗಳು ಹೇಗೆ ದೈವಾರಾಧಕರಾಗಿ ಪರಿವರ್ತನೆ ಆಗೋದ್ರು, ವಿಗ್ರಹಾರಾಧಕರಾಗಿ ಪರಿವರ್ತನೆ ಆಗೋದ್ರು. ಅದೊಂದು ರೀತಿಯ ಮತಾಂತರ, ಅದೊಂದು ರೀತಿಯಲ್ಲಿ ಜನಗಳನ್ನ ಮೌಢ್ಯಕ್ಕೆ ನೂಕಿದಂಥ ಯುಗ ಆಗಿತ್ತು ಅದು ಅಂತ ಬರೀತಾರೆ ಬಾಬಾ ಸಾಹೇಬ್. ಹಾಗಾಗಿ ಇಂತಹ ಮೌಢ್ಯಗಳಿಗೆ, ಇಂತಹ ವಿಗ್ರಹಾರಾಧನೆ, ಮೋಸ, ವಂಚನೆ, ಜಾಲಗಳಿಗೆ ನೀವು ಸಿಕ್ಕಾಕೋಬೇಡಿ ಅಂತ ತುಂಬ ಎಚ್ಚರಿಕೆ ಕೊಟ್ಟರು ಅವ್ರ ಸಂಶೋಧನಾ ಬರಹದಲ್ಲಿ. ನಾವು ಯಾರು ಕೇಳಿಲ್ಲ. ಯಾಕೆಂದರೆ ಅಂಬೇಡ್ಕರ್ ಅವರು ದಲಿತ, ನಾವ್ಯಾಕೆ ಕೇಳಬೇಕು ಅಂತ ಬೇರೆ ಶೂದ್ರರು. ಸೊ ಹೀಗೆ ಅವ್ರ ಮಾತು ಕೇಳಬಾರ್ದು, ಇವ್ರ ಮಾತು ಕೇಳಬಾರ್ದು. ದಲಿತರು ಅಂಬೇಡ್ಕರ್ ಅವ್ರು ಓದಲೇ ಇಲ್ಲ, ಯಾಕಂದ್ರೆ ಅವ್ರಿಗೆ ಅಕ್ಷರ ಇಲ್ಲ.
ಅಕ್ಷರ ಇದ್ರೂ ಅಂಬೇಡ್ಕರ್ ಇವ್ರಿಗೆ ಹೇಗೆ ದಕ್ತಾರೆ ದಲಿತರಿಗೆ ಅಂದರೆ ಬೇರೆ ಯಾರಾದರೂ ಓದ್ಕೊಂಡು ಬಂದು ಇವ್ರಿಗೆ ಹೇಳಿದ್ರೆ ಮಾತ್ರ ಕೇಳ್ತಾರೆ, ಸ್ವಯಂ ಓದು ಇಲ್ಲ. ಇದು ನಾನು ತುಂಬ ವಿಷಾದದಿಂದ ಹೇಳುವಂಥ ಮಾತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಎಲ್ಲ ವಿಚಾರಧಾರೆಗಳು ನಾವು ದಕ್ಕಿಸ್ಕೊಂಡಿದ್ರೆ ಇಷ್ಟೊತ್ತಿಗೆ ನಮ್ಮ ಜನ ಆಳುವ ವರ್ಗ ಆಗ್ತಾ ಇದ್ವಿ. ಆಳುವ ವರ್ಗ, ದ ರೂಲಿಂಗ್ ಕ್ಲಾಸ್ ಅಂದರೆ ಅಂಬೇಡ್ಕರ್ ಅವರು ಹೇಳ್ದಂಗೆ ಎಲ್ಲ ಕ್ಷೇತ್ರವನ್ನು ನಾವು ಆವರಿಸ್ಕೋಬೇಕು, ನಮ್ಮ ಜ್ಞಾನದಿಂದ ನಮ್ಮ ಅರಿವಿನಿಂದ ದಕ್ಕಿಸ್ಕೋಬೇಕು. ದಟ್ ಇಸ್ ಕಾಲ್ಡ್ ಎಸ್ ರೂಲಿಂಗ್ ಕ್ಲಾಸ್ ಮೆಂಟಾಲಿಟಿ. ಅದು ರೂಲಿಂಗ್ ಕ್ಲಾಸ್ ಅಂದ್ರೆ ನಮಗೆ MLA ಆಗಬೇಕು, MP ಆಗಬೇಕು, ಮಿನಿಸ್ಟರ್ ಆಗಬೇಕು, ಇದಿಷ್ಟೇ ಗೊತ್ತಿರೋದು. ನೋಡಿ, ಈಗ ಈ ಟೆಕ್ನಾಲಜಿನ ಅರ್ಥ ಮಾಡ್ಕೊಳ್ಳೋದು ಕೂಡ ಒಂದು ರೂಲಿಂಗ್ ಕ್ಲಾಸ್ ಮೆಂಟಾಲಿಟಿನೇ. ಮತ್ತು ಸತ್ಯ ಮತ್ತು ಅಸತ್ಯಗಳನ್ನ ಅನಲೈಸ್ ಮಾಡಿ ತಿಳ್ಕೊಳ್ಳೋದು ಕೂಡ ಒಂದು ರೂಲಿಂಗ್ ಕ್ಲಾಸ್ ಮೆಂಟಾಲಿಟಿನೇ. ಮತ್ತು ಈ ಧರ್ಮ ಮತ್ತು ದೇವರುಗಳು ಯಾಕಾಗಿ ಸೃಷ್ಟಿಯಾದವು, ಇದ್ರ ಮುಖಾಂತರ ನಮ್ಮನ್ನು ಎಷ್ಟು ಮೋಸ ಮಾಡ್ತಾ ಇದ್ದಾರೆ, ವಂಚನೆ ಮಾಡ್ತಾ ಇದ್ದಾರೆ, ಮೂಢರಾಗಿಟ್ಟಿದ್ದಾರೆ ನಮ್ಮನ್ನ ಅಂತ ತಿಳ್ಕೊಳ್ಳೋದು ಕೂಡ ಒಂದು ರೂಲಿಂಗ್ ಕ್ಲಾಸ್ ಮೆಂಟಾಲಿಟಿ ಅಂತ ಹೇಳ್ತಾರೆ ಬಾಬಾ ಸಾಹೇಬ್. ಆದರೆ ಅಕ್ಷರದ ನಂತರವೂ, ಅರಿವಿನ ನಂತರವೂ, ಪದವಿಗಳ ನಂತರವೂ ಕೂಡ ನಾವು ಇಂತಹ ರೂಲಿಂಗ್ ಕ್ಲಾಸ್ ಮೆಂಟಾಲಿಟಿಯನ್ನು ರೂಢಿಸಿಕೊಳ್ಳದೆ ಇರುವಂಥ ಪರಿಣಾಮವಾಗಿ ಈ ಎಲ್ಲ ದೇವರುಗಳ ಅಥವಾ ವಿಗ್ರಹ ಆರಾಧನೆಯ ಅಥವಾ ಸಂಪ್ರದಾಯಗಳ, ಅಂದರೆ ಯಾವುದು ಅಂದರೆ ಮನುಷ್ಯನನ್ನು ಸುಲಿದು ತಿನ್ನುವಂಥದ್ದು ಒಂದು ಸಂಪ್ರದಾಯ ಆಗಿದೆಯಲ್ಲ, ಆ ಸಂಪ್ರದಾಯದ ಬಲಿಪಶುಗಳಾಗಿದ್ದೀವಿ ನಾವು ಅಂದರೆ ಭಾರತದ ಬಹುಸಂಖ್ಯಾತ ಜನರು. ಪಾಪ ಕರ್ಮಗಳು ಮಾಡಿ ನೀವು ಯಾರಿಗಾದರೂ ಮೋಸ ಮಾಡಿ, ನೀವು ಯಾರಿಗಾದರೂ ವಂಚನೆ ಮಾಡಿ, ಆದರೆ ಆನಂತರ ಉಂಡಿಗೆ ತಂದು ನೀವು ದುಡ್ಡು ಹಾಕ್ಬಿಟ್ರೆ ದೇವರು ನಿಮ್ಮೆಲ್ಲವನ್ನು ಕ್ಷಮಿಸ್ಬಿಡ್ತಾನೆ ಅನ್ನುವಂಥ ಒಂದು ನೆರೇಷನನ್ನು ಸೃಷ್ಟಿ ಮಾಡಲಾಯಿತು ಇಲ್ಲಿ. ಆ ಕಾರಣಕ್ಕೋಸ್ಕರ ಎಲ್ಲ ಪಾಪದ ಪರಿಹಾರಕ್ಕೋಸ್ಕರ ಇವರೇನು ಮಾಡ್ತಾರೆ, ಉಂಡಿಗೆ ತಗೊಂಡು ದುಡ್ಡು ಹಾಕ್ತಾರೆ. ಬೇರೆ ರಾಜಕಾರಣಿಗಳಾಗಲಿ, ಇನ್ನೂ ದೊಡ್ಡ ದೊಡ್ಡ ವಂಚಕರು, ಭ್ರಷ್ಟಾಚಾರಿಗಳು ಮಾಡೋಂಥ ಪಾಪಗಳನ್ನ ಬಡವರು ಮಾಡೋದಿಲ್ಲ. ಆದರೆ ಅವರಲ್ಲಿ ಭಕ್ತಿಯನ್ನು ತುಂಬಲಾಗಿದೆ. ಈ ದೇವರು ನಿಮ್ಮ ಕಷ್ಟಗಳನ್ನ ಕಾಪಾಡ್ತಾನೆ. ಯಾವ ದೇವರು ಕಾಪಾಡ್ತಾನೆ ಗೊತ್ತಿಲ್ಲ, ಆದರೆ ಇಲ್ಲಿರ್ತಕ್ಕಂಥ ಇವರು ಸೃಷ್ಟಿ ಮಾಡಿರ್ತಕ್ಕಂಥ ಇಲ್ಲಿನ ಒಂದು ವರ್ಗ, ಮನುವಾದಿ ವರ್ಗ ಅಂತ ಏನು ಕರಿತೀವಲ್ಲ, ಆ ವರ್ಗ ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ನಾವು ಮಾಡಿರ್ತಕ್ಕಂಥ ಪಾಪಗಳನ್ನ ಪರಿಹಾರ ಮಾಡ್ತಾನೆ, ಅಥವಾ ನಾವು ಬಂದಿರತಕ್ಕಂಥ ಕಷ್ಟಗಳನ್ನ ಪರಿಹಾರ ಮಾಡ್ತಾನೆ, ಅಥವಾ ಮುಂದೆ ನಮ್ಮ ಜೀವನ ಪಾವನ ಆಗೋಗುತ್ತೆ, ಅಥವಾ ನಮಗೆ ಈಗಿರ್ತಕ್ಕಂಥ ಕಷ್ಟಗಳು ಎಲ್ಲ ಹೋಗಿ ಸುಖ ಬರಬೇಕು ಅಂದರೆ ನಾವು ದೇವರಿಗೆ ಅರ್ಪಣೆ ಮಾಡಬೇಕು, ಏನೇನೋ ಅರ್ಪಣೆಗಳು ಮಾಡಬೇಕು. ಅದರಲ್ಲಿ ದುಡ್ಡು ಕೂಡ ಒಂದು ಅರ್ಪಣೆ ಅಂತೆಲ್ಲ ನಮಗೆ ಕಥೆಗಳ ಕಟ್ಟಿ ಅದನ್ನೇ ಶಿಕ್ಷಣದಲ್ಲಿ ತುಂಬಿ, ಅದನ್ನೇ ಎಲ್ಲ ಕಥೆಗಳಲ್ಲಿ ತುಂಬಿ, ಅದನ್ನೇ ಎಲ್ಲ ರೀತಿಯ ಸಿನಿಮಾಗಳ ಮುಖಾಂತರವೋ ಯಾವ್ಯಾವ ಸಾಧ್ಯವೋ ಎಲ್ಲ ಮಾಧ್ಯಮಗಳ ಮುಖಾಂತರ ತುಂಬಿದ ಪರಿಣಾಮವಾಗಿ ಇವತ್ತಿಗೂ ಕೂಡ ನಮ್ಮ ಎಜುಕೇಟೆಡ್ಸ್ಗಳು, ಅದರಲ್ಲೂ ವಿಶೇಷವಾಗಿ ಶೂದ್ರರು ಮತ್ತು ಅತಿಶೂದ್ರರು ಮತ್ತು ದಲಿತರು, ಅಸ್ಪೃಶ್ಯರು, ಆದಿವಾಸಿಗಳು ಯಾರಿದ್ದಾರೋ ಎಲ್ಲ ಜನಗಳು, ಅಂದರೆ ಭಾರತದ 85% ಜನ ಇವತ್ತಿಗೂ ಮನುವಾದಿಗಳು ಸೃಷ್ಟಿ ಮಾಡಿದಂಥ ಈ ರೀತಿಯ ವಿಗ್ರಹಗಳ ಆರಾಧನೆಯಲ್ಲಿ ತೊಡಗಿ, ಈ ರೀತಿಯ ವಿಗ್ರಹಗಳಲ್ಲಿ ತಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಂಡು, ಈ ರೀತಿಯ ದೇವಾಲಯಗಳಿಗೆ ತಮ್ಮ ದುಡಿದ ಎಲ್ಲ ದುಡ್ಡನ್ನು ತಗೊಂಡು ಸುರಿದು, ಪಾಪಿಗಳು ಸುರಿತಾರೆ, ಅವರು ಪಾಪ ನಿವೇದನೆ ಮಾಡ್ಕೋಬೇಕು ಅಂತ ಭ್ರಷ್ಟಾಚಾರ ಮಾಡಿದವರು, ಕೋಟಿ ಹೊಡೆದವರು ದೇವ್ರಿಗೆ ಒಂದಷ್ಟು ಪಾಲು ಕೊಡ್ತಾರೆ. ಅದು ಕೂಡ ಅತ್ಯಂತ ಅಕ್ರಮ. ಆಕ್ಚುಲಿ ದೇವರ ದೃಷ್ಟಿಯೆಲ್ಲ ಹೇಳೋದು, ದೇವರು ಸರ್ವಾಂತರ್ಯಾಮಿ ಸರ್ವಶಕ್ತ ಆಗಿದೆ ಅನ್ನೋದಾದ್ರೆ ತಾನು ಮಾಡಿದಂಥ ಪಾಪದ ಲೂಟಿ ಹಣವನ್ನು ತಗೊಂಡೋಗಿ ಕಿರೀಟ ಮಾಡಿಸ್ಕೊಡೋದು, ಚಿನ್ನ ಮಾಡಿಸ್ಕೊಡೋದು ಯಾಕೆ ಮಾಡ್ತಾರೆ? ಅದನ್ನೆಲ್ಲ ದೇವರಿಗೆ ದೇವ್ರನ್ನ ಅದರಲ್ಲಿ ಪಾಲುದಾರಿಕೆ ಮಾಡೋದು, ಭ್ರಷ್ಟಾಚಾರದಲ್ಲಿ ದೇವ್ರನ್ನ ಪಾಲುದಾರಿಕೆ ಮಾಡ್ಕೊಳ್ಳೋದು. ಇದಾ ಒಂದು ಧರ್ಮ ರಕ್ಷಣೆ ಅಂದರೆ? ಇದು ನಿಜವಾಗ್ಲೂ ಹಿಂದೂ ಧರ್ಮಕ್ಕೆ ಮಾಡುವಂಥ ಬಹುದೊಡ್ಡ ಅಪಚಾರ. ಹಿಂದೂಗಳೇ ಹಿಂದೂ ಧರ್ಮಕ್ಕೆ ಮಾಡುವಂಥ ಅಪಚಾರ. ಮನುವಾದಿಗಳು ಸೃಷ್ಟಿ ಮಾಡಿರ್ತಕ್ಕಂಥ ಇಂತಹ ಮೌಢ್ಯಗಳಿಂದಾಗಿ ದೇಶದ ಜನರು ತಮ್ಮ ದೇವರುಗಳಿಗೆ ತಾವೇ ಅವಮಾನ ಮಾಡ್ತಾರೆ, ದೊಡ್ಡ ಅವಮಾನ ಮಾಡ್ತಾರೆ. ಅದನ್ನು ಬಿಟ್ಟು ಇವರು ಯಾರಾದ್ರೂ ವಿಮರ್ಶೆ ಮಾತಾಡಿದ್ರೆ, ಸತ್ಯ ಮಾತಾಡಿದ್ರೆ, ವಿಜ್ಞಾನ ಮಾತಾಡಿದ್ರೆ ಅವ್ರನ್ನ ಧರ್ಮ ವಿರೋಧಿಗಳು ಅಂತ ಹೇಳ್ತಾರೆ. ಯಾಕೆಂದ್ರೆ ಇವ್ರ ಬಿಸ್ನೆಸ್ ಹೊರಟೋಗುತ್ತಲ್ಲ. ದೇವಸ್ಥಾನ ಅಂತಕ್ಕಂಥದ್ದೇ ಒಂದು ಬಿಸ್ನೆಸ್ ಭಾರತದಲ್ಲಿ. ದೊಡ್ಡ ದಾರ್ಶನಿಕರು ಮಾತಾಡ್ತಾರಪ್ಪ, ನಿಮಗೆ ನಿಜವಾಗ್ಲೂ ಭಕ್ತಿ ಇದ್ರೆ ಆತ್ಮವೇ ಪರಮಾತ್ಮ, ನಿಮ್ಮ ಆತ್ಮದೊಳಗಡೆ ನಿಮ್ಮ ದೇವರ ಆಲಯ ಇದೆ. ನೀವು ಇನ್ನೊಬ್ಬರನ್ನ ಪ್ರೀತಿಸೋದ್ರ ಮುಖಾಂತರ, ಕಾಯಕದ ಮುಖಾಂತರ ದೇವರನ್ನ ಕಾಣಬಹುದು. ದೇವರು ಸರ್ವಾಂತರ್ಯಾಮಿ. ಆ ದೇವರು ಮನುಷ್ಯ ಮಾಡುವಂತ ಪಾಪ ಮತ್ತು ಪುಣ್ಯಗಳನ್ನ ತೂಕ ಮಾಡ್ತಾನೆ ಅನ್ನುವಂಥ ಫಿಲಾಸಫಿ ಕೊಟ್ಟಂತ ಇವರೇ ಇಲ್ಲ. ನೀವು ದೇವಸ್ಥಾನದಲ್ಲೇ ಹೋಗಿ ನೋಡಬೇಕು, ಅದಕ್ಕೊಂದು ಲಾಜಿಕ್ ಹಾಕ್ತಾರೆ. ಯಾಕೆ ನಿಮ್ಮ ಮನೆಗಳಲ್ಲಿ ದೇವಾಲಯ ಇರುತ್ತಲ್ಲ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ, ಪ್ರೀತಿ ದೇವರು ಅನ್ನೊಂದು ಪ್ರೀತಿ ಸ್ವರೂಪದಲ್ಲಿರ್ತಾನೆ ಅಂತ ಹಾಡು, ಕವಿತೆ, ಕಥೆಗಳನ್ನ ಬರೀತಾರೆ. ಬರೆದ್ಬಿಟ್ಟು ಮತ್ತೆ ದೇವಾಲಯಗಳಿಗೆ ಹೋಗಿ ತಗಲಾಕೊಳ್ಳಿ, ಇಂಥ ವಾರ ಈ ದೇವ್ರಿಗೆ ಮುಡಿಪು, ಇಂಥ ವಾರ ಈ ದೇವ್ರಿಗೆ ಮುಡಿಪು ಅಂತ ಟಿವಿಗಳಲ್ಲಿ ಟೆಕ್ನಾಲಜಿ ಎಲ್ಲವನ್ನ ಬಳಸ್ಕೊಂಡು ಈ ಕಾಲದಲ್ಲೂ ಕೂಡ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆಯರಿಗೆ, ಪುರುಷರಿಗೆ ಎಲ್ರಿಗೂ ಏನೇನು ತುಂಬ್ತಾ ಇದ್ದಾರೆ ಅವರು. ಯಾವ್ಯಾವ ವಾರ ಯಾವ್ಯಾವ ಪೂಜೆನ ಯಾವ್ಯಾವ ದೇವ್ರಿಗೆ ಮಾಡಬೇಕು, ಯಾವ್ಯಾವ ದೇವ್ರಿಗೆ ಏನೇನು ಪೂಜೆ ಮಾಡಿದ್ರೆ ಏನೇನು ಫಲ ಸಿಗುತ್ತೆ ಅಂತ. ಅದು ಯಾವ ಫಲ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ನಮ್ಮ ಜನ ಅಂತೂ ಅದನ್ನ ಚಾಚು ತಪ್ಪದೆ ಮಾಡ್ತಾರೆ. ಚಾಚು ತಪ್ಪದೆ ಮಾಡೋದ್ರ ಮುಖಾಂತರ ದೇವ್ರ ಉಂಡಿಗೆ ಹೋದಂಥ ದುಡ್ಡು ದೇವ್ರ ಕಷ್ಟಕ್ಕಂತೆ ತಿರುಪತಿ ಎಲ್ಲೋ ಸಾಲ ಮಾಡ್ಬಿಟ್ಟಿದ್ದಂತೆ ಕಥೆಗಳು ಇವ್ರದ್ದು.
ಆ ಸಾಲ ತೀರ್ಸೋದಕ್ಕೆ ಕುಬೇರನ ಹತ್ರ ಮಾಡಿರ್ತಕ್ಕಂಥ ಸಾಲ ತೀರ್ಸೋದಕ್ಕೆ ನಾವೆಲ್ಲ ಸಹಾಯ ಮಾಡಬೇಕು ಅಂತ ಭೂಲೋಕಕ್ಕೆ ಬಂದೇನೆ ಅಂತ ಒಂದು ಕಥೆ ಕಟ್ಟಿದ್ರು. ಏನು ತಕ್ಕೋ ಜನ ಪಾಪ ದೇವ್ರ ಸಾಲ ತೀರಿಸ್ಬೇಕು ಅಂತ ಭಿಕ್ಷಾಟನೆ ಮಾಡ್ಕೊಂಡು ಬರ್ತಾರೆ, ದುಡ್ಡು ತಗೊಂಡ್ಬರ್ತಾರೆ. ಬಡವರು ತಗೊಂಡು ಹುಂಡಿಗೆ ಹಾಕಿ ಏನೋ ನಾವು ಕೃತಾರ್ಥರಾದ್ರು ಅಂದ್ಕೊಂಡು ಬರ್ತಾರೆ. ಆದರೆ ಎಲ್ಲ ಹುಂಡಿ ಯಾರ ಹುಂಡಿಗೆ ಹೋಗ್ತಾ ಇದೆ? ಅದು ಅರ್ಚಕರ ಹುಂಡಿಗಳಿಗೆ, ಆಡಳಿತ ಮಂಡಳಿಯವರ ಹುಂಡಿಗಳಿಗೆ ಹೋಗ್ತಾ ಇದೆ. ಸೊ ಇವರು ಹೊಟ್ಟೆ ತುಂಬಿಸೋಕ್ಕೋಸ್ಕರ, ಇವರು ಬಿಸ್ನೆಸ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಇಲ್ಲಿನ ಭಾರತ ದೇಶದ ಜನಗಳ ತಲೆಗೆ ತುಂಬುದು ಪರಿಣಾಮವಾಗಿ ಅವರದೆಲ್ಲವನ್ನು ಒತ್ತು ಮೆರಿತಾ ಇದ್ದಾರೆ. ಒತ್ತು ಮೆರಿತಾ ಅನೇಕರು ವಿದ್ಯಾವಂತರು, ದೊಡ್ಡ ದೊಡ್ಡ ವಿದ್ಯಾವಂತರು ಇರ್ತಾರೆ. ಅವರೂ ಕೂಡ ಈ ದೇವರುಗಳನ್ನ ಹೊತ್ತು ಮೆರಿತಾ ಈ ದೇವಸ್ಥಾನಗಳಿಗೆ ಹೋಗಿ ಹುಂಡಿಗಳು ದುಡ್ಡು ಹಾಕ್ತಾ ವಿಜ್ಞಾನದ ಬಗ್ಗೆ ಮಾತಾಡ್ತಾ ಅಜ್ಞಾನಿಗಳಾಗಿರೋದಲ್ದೇನೆ ಮನುವಾದವನ್ನು ವಿರೋಧಿಸ್ತೀವಿ ಅಂತಾರೆ. ಎಲ್ಲಿ? ಅವರೇ ಮನುವಾದಿಗಳಾಗಿ ಕನ್ವರ್ಟ್ ಆಗಿರ್ತಾರೆ, ಅವರೇ ಅಖಂಡ ಹಿಂದುತ್ವವಾದಿಗಳಾಗಿರ್ತಾರೆ, ಅಥವಾ ಅವರೇ ಒಂದು ಸಂಪ್ರದಾಯಗಳನ್ನ ರಕ್ತಗತ ಮಾಡಿಕೊಂಡು ಯಾರನ್ನು ವಿರೋಧಿಸ್ತಾರೆ? ಯಾಕೆ ವಿರೋಧಿಸ್ತಾರೆ? ನಿಜವಾಗ್ಲೂ ಈ ದೇಶದಲ್ಲಿ ದೇವರುಗಳಿಗೆ, ಆಚಾರಗಳಿಗೆ, ವಿಚಾರಗಳಿಗೆ ಅಪಚಾರ ಆಗ್ತಾ ಇದೆ ಅಂದರೆ ಅದು ದೇವರನ್ನ ಸೃಷ್ಟಿ ಮಾಡಿದವರಿಂದ. ದೇವನೊಬ್ಬ, ನಾಮ ಹಲವು, ಅವನು ಒಂದೇ ಹೆಸರಿನಲ್ಲಿ ಗುರುತಿಸ್ಕೊಳ್ಳಲ್ಲ, ಅವನು ಯಾರ ಕಣ್ಣಿಗೂ ಕಾಣಲ್ಲ, ಅವನು ನಿರಾಕಾರ ಅಂತ ಹೇಳುವ ದೇವರನ್ನ ಇವ್ರಿಗೆ ಒಂದು ಆಕಾರ ಕೊಟ್ಟು ಅವನಿಗೊಂದು ದೇವಸ್ಥಾನ ಕಟ್ಟಿ ಅದರಲ್ಲಿ ಅವನನ್ನು ಬಂಧಿಸಿ ಅದಕ್ಕೊಂದು ರೂಪುರೇಷೆಗಳನ್ನ ಇವರೇ ಕೊಟ್ಟು ಅದಕ್ಕೆ ಇಂತಿಂಥ ವಾರ ಒಪ್ಪತ್ತುಗಳು ಹಾಕಿ ಆ ದೇವರಿಗೆ ಹೀಗೆಲ್ಲ ಮಾಡ್ಬೇಕಂತೆ, ಕಾಣಿಕೆಗಳು ಕೊಡ್ಬೇಕಂತೆ ಅಂತ ಜನಗಳ ತಲೆಯಲ್ಲಿ ತುಂಬಿ ದೇವರುಗಳಿಗೆ ಅವಮಾನ ಮಾಡ್ತಾ ಇದ್ದಾರೆ. ಇದು ಭಾರತದಲ್ಲಿ ನಡೀತಕ್ಕಂಥ ದೇವರ ಹೆಸರನ್ನ ಶೋಷಣೆ, ದೇವರನ್ನ ಒಂದು ಲಾಬಿಯಾಗಿ ಬಳಸ್ಕೊಳ್ಳುವಂಥ ಒಂದು ವಿಧಾನ. ಈ ಒಂದು ಲಾಬಿಗೆ ಪ್ರತಿಯೊಬ್ಬರು ಒಳಗಾಗಿದ್ದಾರೆ. ಹಂಗಾಗಿ ಇವತ್ತು ಲೂಟಿ ಮಾಡ್ತಾರೆ. ಅವ್ರಿಗೇನು ಆಗೋದಿಲ್ಲ, ಖಂಡಿತವಾಗ್ಲೂ ಅವ್ರಿಗೇನು ಆಗಲ್ಲ. ಲೂಟಿ ಮಾಡಿಕೊಂಡು ಸರ್ಕಾರದ ಕಣ್ಣು ಮಣ್ಣೆರ್ಚಿ ತುಂಬಾ ಚೆನ್ನಾಗಿ ಬದುಕಿದ್ದಾರೆ. ಸಿಕ್ಕಾಕೊಂಡಾಗ ಮಾತ್ರ ಅವರು ಅಪರಾಧಿಗಳಾಗ್ತಾರೆ ಅಷ್ಟೇ. ಸಿಕ್ಕಾಕೊಳ್ಳೋ ತನಕ ಎಲ್ಲರೂ ನಿರಪರಾಧಿಗಳೇ. ಆದರೆ ದೇವರು ಯಾವತ್ತವ್ರಿಗೆ ಶಿಕ್ಷೆ ಕೊಡಲ್ಲ. ಯಾಕೆಂದ್ರೆ ನಿಮ್ಮ ಪಾಪ, ನಿಮ್ಮ ಪುಣ್ಯ, ನಿಮ್ಮ ಆತ್ಮಸಾಕ್ಷಿಗೆ ಬಿಟ್ಟು ವಿಚಾರ. ನಿಮ್ಮ ಆತ್ಮಸಾಕ್ಷಿನೇ ಮೀರಿ ನೀವು ಅದನ್ನು ಕಿತ್ತಾಕೊಂಡು ನಿಂತ್ಕೊಂಡ್ರೆ ನಿಮ್ಮನ್ನ ಯಾರೇನು ಮಾಡೋಕ್ಕಲ್ಲ, ಖುಷಿಯಾಗಿರ್ತೀರಿ. ನಾನು ಕಳ್ಳತನದಲ್ಲೇ ಖುಷಿ ಪಡ್ತೀನಿ, ಇವರಿಗೆ ಮೌಢ್ಯ ತುಂಬೋದ್ರ ಮುಖಾಂತರ ನಾನು ಸಂತೋಷವಾಗಿರ್ತೀನಿ, ನನ್ನ ಸಂಸಾರ ಸಂತೋಷವಾಗಿರ್ತೀನಿ ಅಂತ ಅಂದ್ಕೊಂಡು ಅವ್ರು ಸಂತೋಷವಾಗಿರ್ತಾರೆ. ಯಾಕೆಂದ್ರೆ ಅವ್ರಿಗೆ ಆ ಮನಸ್ಥಿತಿ ಇದೆ. ಆದ್ರೆ ನಾವು ಇಲ್ಲಿನ ಬಡ ಜನರು, ಬೆವರು ಸುರಿಸೋ ಜನ ಒಂದೊಂದು ರೂಪಾಯಿನೂ ತಗೊಂಡೋಗಿ ಉಂಡಿಗಳಿಗೆ ಹಾಕ್ತೀವಿ. ಈಗ ನೀವು ಯೋಚನೆ ಮಾಡಬೇಕು. ನಾನು ನಮ್ಮ ಭಾರತದ ಶ್ರಮಿಕ ವರ್ಗಕ್ಕೆ ಕೇಳ್ತಾ ಇದ್ದೀನಿ, ನಿಮಗೆ ನಿಮ್ಮ ಶ್ರಮದ ಫಲವನ್ನು, ನೀವು ಶ್ರಮದಲ್ಲೇ ದೇವ್ರನ್ನ ಕಂಡಾಯ್ತು. ಶ್ರಮದ ಮುಖಾಂತರ, ನಿಮ್ಮ ಬೆವರ ಮುಖಾಂತರ ದೇವರು ನಿಮಗೆ ಪ್ರೀತಿ ತೋರಿಸ್ತಾನೆ. ಒಟ್ಟಿನಲ್ಲಿ ದೇವ್ರಿಗೆ ಅರ್ಪಣೆ ಮಾಡಾಯ್ತು ನಿಮ್ಮ ಶಕ್ತಿಯನ್ನ. ಇನ್ನೆಲ್ಲಿ ನೀವು ದುಡ್ಡು ತಗೊಂಡಾಗ ಅಲ್ಲಿ ಯಾವುದೋ ತೀರ್ಥಕ್ಷೇತ್ರದಲ್ಲಿ ಹಾಕಿ ಬಂದು ಯಾರನ್ನು ಯಾಕೆ ಕೊಬ್ಬಿಸ್ತಾ ಇದ್ದೀರಾ? ಯೋಚನೆ ಮಾಡಿ. ಸರ್ಕಾರದಿಂದ ಅಥವಾ ಕಾನೂನಿನಿಂದ ಶಿಕ್ಷೆ ಆಗುತ್ತೋ ಬಿಡುತ್ತೋ ಬೇರೆ ವಿಷಯ. ಆದರೆ ದೇವಸ್ಥಾನಗಳ ಹೆಸರಿನಲ್ಲಿ ಮಾಡ್ತಿರ್ತಕ್ಕಂಥದ್ದು ಒಂದು ಲೂಟಿ ಅನ್ನೋದಂತೂ ನಿಮ್ಗೆ ಅರ್ಥ ಆಗ್ಬೇಕಲ್ಲ. ಈಗ ನನ್ನ ದುಡ್ಡನ್ನ, ನನ್ನ ಬೆವರಿನ ದುಡ್ಡನ್ನ ತಗೊಂಡೋಗಿ ಈ ಹುಂಡಿಗೆ ಹಾಕಬಾರ್ದು, ಈ ಕಳ್ಳಕ್ಕೆ ಹಾಕಿದ್ರೆ ತಿನ್ನಿಸಬಾರ್ದು ಅಂತಕ್ಕಂಥ ಜ್ಞಾನನಾದರೂ ನಿಮಗೆ ಬಂದರೆ ಆ ದೇವರು ನಿಮಗೆ ಒಳ್ಳೆ ಬುದ್ಧಿ ಕೊಟ್ಟಂಗೆ. ನಾನು ಇಷ್ಟು ದೇವಸ್ಥಾನಗಳ ಉದಾಹರಣೆ ಕೊಟ್ಟೆ ಅಷ್ಟೇ. ಯಾಕಂದ್ರೆ ದೊಡ್ಡ ದೊಡ್ಡ ದೇವಸ್ಥಾನಗಳಿವು, ಒಂದು ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ಟರ್ನ್ ಓವರ್ ಆಗುವಂಥ ದೇವಸ್ಥಾನಗಳಿವು. ಆ ದೇವಸ್ಥಾನಗಳಿಗೆ ಈ ಜನಗಳೇ ಹೋಗೋದು. ಎಲ್ಲ ದುಡ್ಡನ್ನ, ಬೆವರಿನ ದುಡ್ಡನ್ನ ತಗೊಂಡು ಪಾಪ ಅರಕೆ ಹೊತ್ಕೊಂಡು ಸುರಿದು ಬರ್ತೀರಾ. ಯಾವುದೋ ಬ್ಯಾಂಕು ಅಥವಾ ಹಣಕಾಸು ಸಂಸ್ಥೆಗೂ ದುಡ್ಡು ಕಟ್ಟಿ ಅವ್ರು ನಿಮ್ಗೆ ದುಡ್ಡು ಕೊಡಲಿಲ್ಲ ಅಂದರೆ ದಂಗೆ ಎದ್ದು ಹೇಳ್ತೀರಾ, ಗಲಾಟೆ ಮಾಡ್ತೀರಾ. ಅರ್ಚಕರ ವಿರುದ್ಧ ದಂಗೆ ಎದ್ದಿದ್ದೀರಿ ನೀವು. ದೇವಸ್ಥಾನಗಳು ಇಷ್ಟು ಹುಂಡಿಗಳಲ್ಲಿ ದುಡ್ಡು ಲೂಟಿ ಮಾಡಿಬಿಟ್ರು ಅಂತ ಯಾವತ್ತೂ ಗಲಾಟೆ ಮಾಡಿದ್ರೆ ಸಾರ್ವಜನಿಕರಿಗೆ ಗಲಾಟೆನೇ ಮಾಡಿಲ್ಲ. ದೇವರು ಶಿಕ್ಷೆ ಕೊಡ್ತಾನೆ ಅಂತ ಅನ್ಕೊಂಡಿರ್ತಾರೆ. ದೇವರು ಶಿಕ್ಷೆ ಕೊಡಲ್ಲ, ಕಾನೂನು ಶಿಕ್ಷೆ ಕೊಡುತ್ತೆ. ದೇವರ ಸಮಸ್ಯೆಗೂ ಸಂವಿಧಾನದಲ್ಲಿ ಉತ್ತರ ಇದೆ ಅಂದಮೇಲೆ ಯಕಶ್ಚಿತ್ ಮನುಷ್ಯರ ಸಮಸ್ಯೆಗೆ ಕಾನೂನಲ್ಲಿ ಉತ್ತರ ಇರಲ್ವಾ? ನಿಮ್ಮೆಲ್ಲರ ಉತ್ತರ ನಿಮ್ಮ ಕೈಲೇ ಇದೆ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿದ್ರು ಬಾಬಾ ಸಾಹೇಬರು. ಅಮೆರಿಕದಲ್ಲಿ ವಿ ದ ಪೀಪಲ್ ಆಫ್ ಅಮೆರಿಕಾ ಅಂತಿದ್ದಂಗೆ ಭಾರತದಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತಿರುತ್ತೆ. ಮನುಷ್ಯ ಪ್ರಕೃತಿಯಲ್ಲಿ ಒಂದು ತೃಣ ಮಾತ್ರ. ಪ್ರಕೃತಿ ನಿಮ್ಮನ್ನು ಬದುಕಕ್ಕೆ ಕೊಟ್ಟಿದೆ, ಬದುಕಿ ಬೇರೆಯವ್ರಿಗೂ ಬದುಕಕ್ಕೆ ಬಿಡಿ. ಇಷ್ಟೇ ಜೀವನ, ಬೇರೆ ಯಾವುದೂ ಅಲ್ಲ. ಇನ್ನೆಲ್ಲವೂ ನಿಮಗೋಸ್ಕರ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ನಿಮ್ಮನ್ನ ಮೂಢರನ್ನಾಗಿ ಮಾಡೋದಕ್ಕೆ, ನಿಮ್ಮನ್ನ ರೂಲ್ ಮಾಡೋದಕ್ಕೆ, ನಿಮ್ಮನ್ನ ಬಫೂನ್ಗಳಾಗಿ ಮಾಡೋದಕ್ಕೆ ಈ ರೀತಿಯಾದಂಥ ವಿಗ್ರಹಾರಾಧನೆ, ಆಚಾರ ವಿಚಾರಗಳನ್ನು ಸೃಷ್ಟಿ ಮಾಡಲಾಗಿದೆ. ಎಲ್ಲಿ ತನಕ ನೀವು ಇದಕ್ಕೆ ಅಂಟ್ಕೊಂಡಿರ್ತಾರೋ ಅಲ್ಲಿ ತನಕ ನಿಮ್ಮ ಪಾಪಗಳು ಹೋಗಲ್ಲ, ನಿಮ್ಮ ಬಡತನೂ ಹೋಗಲ್ಲ. ನಿಮ್ಮ ಮೇಲೆ ನಡೆಯುವಂಥ ಯಾವುದೇ ಅತ್ಯಾಚಾರ, ಅಧರ್ಮ, ದೌರ್ಜನ್ಯ, ದಬ್ಬಳಿಕೆ ಯಾವುದೂ ನಿಲ್ಲಲ್ಲ. ಅದನ್ನೆಲ್ಲ ನಿಲ್ಲಿಸ್ಕೋಬೇಕಾಗಿರ್ತಕ್ಕಂಥವ್ರು ನೀವೇ. ನಿಮಗೆ ನೀವೇ ಮಾರ್ಗದಾತರು, ನಿಮಗೆ ನೀವೇ ಬೆಳಕು. ಬುದ್ಧ ಹೇಳೋ ಮಾತು ಇದು. ಇದನ್ನ ನೆನ್ಪಿಟ್ಕೊಂಡಿದ್ರೆ ಬಹುಶಃ ಇಷ್ಟೊತ್ತಿಗೆ ನಾವೆಲ್ಲರೂ ರೂಲಿಂಗ್ ಕ್ಲಾಸ್ ಆಗೋಗ್ತಿದ್ವಿ. ರೂಲಿಂಗ್ ಕ್ಲಾಸ್ ಆಗೋದು ಅಂದರೆ ಜ್ಞಾನವಂತರಾಗೋದು ಅಂತ ಅರ್ಥ. ಸತ್ಯವನ್ನು ಸತ್ಯವೆಂದು, ಸುಳ್ಳನ್ನು ಸುಳ್ಳೆಂದು ನಾವು ಪರಿಶೀಲನೆ ಮಾಡಿ ಅರ್ಥ ಮಾಡ್ಕೊಳ್ತಿದ್ದಲ್ಲ, ಅಷ್ಟೇ ಸಾಕು. ನಿಮ್ಮ ಆತ್ಮಸಾಕ್ಷಿಗೆ
ಚ್ಯುತಿ ಬರದಂಗೆ ನಡ್ಕೊಳ್ಳಿ. ಮಕ್ಕಳನ್ನ ಪ್ರೀತಿಸಿ, ಮನೆಯಲ್ಲಿರತಕ್ಕಂಥ ಮನುಷ್ಯರನ್ನ ಪ್ರೀತಿಸಿ, ನಿಮ್ಮ ಎದುರುಗಡೆ ಇರ್ತಕ್ಕಂಥವ್ರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ಳಿ. ಅದು ನಿಜವಾಗ್ಲೂ ನೀವು ದೇವ್ರನ್ನ ಕಾಣುವ ಬಗೆ. ನೀವು ಇಲ್ಲೆಲ್ರಿಗೂ ಮೋಸ ಮಾಡ್ತೀರಾ, ಸುಳ್ಳು ಹೇಳ್ತೀರಾ, ಅಥವಾ ಇನ್ಯಾರೋ ತಟವಾಟ ಮಾಡ್ತೀರಾ, ತಗೊಳ್ಳೋ ದುಡ್ಡು ಹುಂಡಿಗೆ ಹಾಕ್ಬಿಟ್ಟು ನನ್ನ ಪಾಪ ಪರಿಹಾರ ಆಯಿತು ಅಂತ ಅನ್ಕೋತೀರಾ. ಆ ಭಾವನೆಯನ್ನು ಸೃಷ್ಟಿ ಮಾಡಲಾಗಿದೆ. ಯಾಕೆಂದರೆ ಆ ಭಾವನೆ ಸೃಷ್ಟಿ ಮಾಡಿದ್ರೇ, ನಿಮ್ಮ ಪಾಪದ ಭಾವನೆ ಸೃಷ್ಟಿ ಮಾಡಿದ್ರೇ ನೀವು ತಗೊಬಂದು ಹುಂಡಿಗೆ ದುಡ್ಡು ಹಾಕೋದು. ಆ ಹುಂಡಿಗೆ ದುಡ್ಡು ಹಾಕಿದ್ರೆ ಅವ್ರ ಜೀವನ ನಡೆಯೋದು. ಈಗ ಕೋಟಿಗಟ್ಟಲೆ ನೋಡಿ, ಯಾವ ದುಡ್ಡು ಇದು? ಹೊಟ್ಟೆ ಉರಿಯುತ್ತೆ ನಮಗೆ. ನಮ್ಮ ಜನ ಇಷ್ಟೆಲ್ಲ ಆಗ್ತಿದ್ರು ಇನ್ನು ಎಲ್ಲ ದೇವಸ್ಥಾನಗಳಲ್ಲೂ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. ಅದೆಲ್ಲವೂ ಸ್ವಾಹ ಆಗ್ತಾ ಇರುತ್ತೆ. ಈಗ ಹಿಂದೂ ಧರ್ಮಕ್ಕೆ ಮೋಸ ಮಾಡ್ತಿರ್ತಕ್ಕಂಥವ್ರು, ಹಿಂದೂ ದೇವರುಗಳಿಗೆ ಅನ್ಯಾಯ ಮಾಡ್ತಿರ್ತಕ್ಕಂಥವ್ರು, ಹಿಂದೂ ದೇವರುಗಳನ್ನ ಅವಮಾನಿಸ್ತಿರ್ತಕ್ಕಂಥವ್ರು ಯಾರು ಅನ್ನೋದು ನೀವು ಯೋಚನೆ ಮಾಡಬೇಕು. ಶ್ರೀರಾಮನ ಹೆಸರಲ್ಲಿ ರಾಜಕೀಯ ಮಾಡ್ಕೊಂಡ್ಬಂದ್ರಿ, ಶ್ರೀರಾಮನ ಹೆಸರಲ್ಲಿ ನೀವು ಅಧಿಕಾರ ಹಿಡಿದ್ರಿ, ಶ್ರೀರಾಮನ ಹೆಸರಲ್ಲಿ ಇಡೀ ದೇಶವನ್ನ ಗಲಭೆ ಸೃಷ್ಟಿ ಮಾಡಿದ್ರಿ, ಶ್ರೀರಾಮನ ಹೆಸರಲ್ಲಿ ದೇಶದಾದ್ಯಂತ ದುಡ್ಡೆತ್ತಿದ್ರಿ, ಶ್ರೀರಾಮನ ಹೆಸರಲ್ಲಿ ಕೋಟಿ 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 ದುಡ್ಡು ಸಂಪಾದನೆ ಮಾಡಿದ್ರಿ. ಈಗ ಅದೇ ದುಡ್ಡನ್ನ ಶ್ರೀರಾಮನ ಹೆಸರಲ್ಲಿ ಲೂಟಿ ಹೊಡೆದು ಆನಂದವಾಗಿದ್ದೀರಲ್ಲ ನೀವು. ಯಾರು ನಿಜವಾಗ್ಲೂ ಶ್ರೀರಾಮನ ಮೋಸ ಮಾಡ್ತಕ್ಕಂಥವ್ರು? ರಾಮ ನಿಮ್ಮ ರಾಜಕೀಯ ದಾಳಾಗೋದ, ದೇವರು ನಿಮ್ಮ ರಾಜಕೀಯ ದಾಳಾಗೋಯ್ತು, ಧರ್ಮ ನಿಮ್ಮ ರಾಜಕೀಯ ದಾಳಾಗೋಯ್ತು. ಈ ದೇಶವನ್ನು ಮುನ್ನಡೆಸೋ ಬಗ್ಗೆ ಇಂಥವ್ರನ್ನ ನಂಬ್ತೀರ ನೀವು. ನಂಬಿ, ಎಷ್ಟು ದಿನ ತನಕ ನಂಬ್ತಿರೋ ಅಷ್ಟು ದಿನ ತನಕ ಅವ್ರು ಪವರ್ಫುಲ್ ಆಗಿರ್ತಾರೆ, ಅವ್ರು ರೂಲಿಂಗ್ ಕ್ಲಾಸಲ್ಲೇ ಇರ್ತಾರೆ, ಅವ್ರು ನಿಮ್ಮನ್ನು ಆಟ ಆಡಿಸ್ತಾರೆ, ಅವ್ರು ನಿಮ್ಮ ಮೇಲೆ ದಬ್ಬಳಿಕೆ ಮಾಡ್ತಾರೆ, ಅವ್ರು ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ಮಾಡಿಸ್ಕೊಳ್ಳಿ, ಯಾವ ದೇವರು ನಿಮ್ಮನ್ನು ಕಾಪಾಡಲ್ಲ. ಇದಂತೂ ಸತ್ಯ. ನಮಸ್ತೆ.